ಈ ವಿಡಿಯೋದಲ್ಲಿ ನಿಮ್ಮ ಒಂದು ಫೋಟೋನ ನಿಮ್ಮ ಒಂದು ಗ್ಯಾಲರಿನಲ್ಲೇ ಹೈಡ್ ಮಾಡೋದಕ್ಕೆ ಮಿಸ್ ಆಗಿ ಸೆಟ್ ಆಸ್ ಪ್ರೈವೇಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋ ಹೈಡ್ ಆಗಿದೆ ಅಂತಂದರೆ ಆ ಫೋಟೋನ ಮತ್ತೆ ನೀವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು ಸೆಟ್ ಆಸ್ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ಸಕ್ಸಸ್ಫುಲಿ ಸೆಟ್ ಆಸ್ ಪ್ರೈವೇಟ್ ಅಂತ ನಮಗೆ ತೋರಿಸುತ್ತೆ. ಬಟ್ ನಾವು ಗ್ಯಾಲರಿನಲ್ಲಿ ಎಲ್ಲೇ ಹುಡುಕಿದ್ರೂ ಕೂಡ ಆ ಫೋಟೋಸ್ ನಮಗೆ ಸಿಗೋದಿಲ್ಲ. ಟೈಮ್ಸ್ ಯಾರಿಗಾದ್ರೂ ಶೇರ್ ಮಾಡೋದಕ್ಕೆ ಹೋಗುವಾಗ ಮಿಸ್ ಆಗಿ ಸೆಟ್ ಆಸ್ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟಿರ್ತೀವಿ, ಆವಾಗ ನಮಗೆ ಫೋಟೋಸ್ ಸಿಗೋದಿಲ್ಲ. ಸೊ ಅವೆಲ್ಲಿರ್ತವೆ ಅಂತಂದರೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಕೆಳಗಡೆ ನಿಮಗೆ ಪ್ರೈವೇಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೈವೇಸಿ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಕೆಲವು ಮೊಬೈಲ್ಗಳಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಪರ್ಮಿಷನ್ಸ್ ಅಂತ ಇದೆಯಲ್ಲ, ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ ಈ ಒಂದು ಸೆಟ್ ಆಸ್ ಪ್ರೈವೇಟ್ದು ಸೇಫ್ ಪ್ರೈವೇಟ್ ಸೇಫ್ ಅಂತ ಅಂದ್ಬಿಟ್ಟು. ಅದು ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ಪ್ರೈವೇಸಿ ಅಂತ ರೈಟ್ ಸೈಡ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಪ್ರೈವೇಟ್ ಸೇಫ್ ಅಂತ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಅಥವಾ ಪ್ಯಾಟ್ರನ್ ಅಥವಾ ಫೇಸ್ ಲಾಗ್ನ ಇರುತ್ತಲ್ವಾ, ನೀವು ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಂಗರ್ ಪ್ರಿಂಟ್ನ ಕೊಡ್ತಿದ್ದೀನಿ. ಫಿಂಗರ್ ಪ್ರಿಂಟ್ ಕೊಟ್ಟಿದ ನಂತರ ಇಲ್ಲಿ ಓಪನ್ ಆಗಿದೆ. ಓಪನ್ ಆಗಿದ ನಂತರ ಇಲ್ಲಿ ಆಡಿಯೋ ಐಡ್ ಆಗಿದೆ ಅಂದರೆ ಆಡಿಯೋ, ಡಾಕ್ಯುಮೆಂಟ್ ಐಡ್ ಆಗಿದೆ ಅಂದರೆ ಡಾಕ್ಯುಮೆಂಟ್, ಇಲ್ಲಿ ಇಮೇಜ್ ಆ್ಯಂಡ್ ವೀಡಿಯೋಸ್ ಅಂತ ತೋರಿಸಿದೆ. ನಾನು ಇಮೇಜನ್ನು 6 ಇಮೇಜ್ ಮಿಸ್ ಆಗಿ ಏನಾಗಿದ್ದಾವೆ ಅಂದರೆ ಸೆಟ್ ಆಸ್ ಪ್ರೈವೇಟ್ಗೆ ಕ್ಲಿಕ್ ಆಗಿದ್ದಾವೆ. ಸೊ ನನಗೆ ಗ್ಯಾಲರಿನಲ್ಲಿ ಸಿಗ್ತಿಲ್ಲ. ಬಟ್ ಇಲ್ಲಿ ನಾವು ಸೆಟ್ಟಿಂಗ್ಸಲ್ಲಿ ಬಂದ್ವಿ ಅಂದರೆ ಫೋಟೋಸ್ಗಳೆಲ್ಲ ನಮಗೆ ಸಿಗುತ್ತೆ. ಇದೇ ರೀತಿ ನೀವು ಬೇಕು ಅಂದರೆ ಇದೇ ಜಾಗಕ್ಕೆ ಐಡ್ ಕೂಡ ಮಾಡ್ಕೊಬೋದು. ನೀವು ಗ್ಯಾಲರಿನಲ್ಲಿ ಫೋಟೋಸ್ಗಳು ಶೋ ಆಗಬಾರ್ದು ಅಂತ ಅಂದರೆ ಇಲ್ಲಿ ಒಂದು 6 ಪಿಕ್ಚರ್ಸ್ಗಳೇನಾಗಿದ್ದಾವೆ ಅಂತ ಅಂದರೆ ಐಡ್ ಆಗಿದ್ದಾವೆ. ನಾವು ಇದನ್ನು ಮತ್ತೆ ರಿಕವರಿ ಮಾಡ್ಕೊಬೋದು ಅಂತ ಅಂದರೆ ಗ್ಯಾಲರಿಯಲ್ಲಿ ಶೋ ಆಗೋ ರೀತಿ ಮಾಡ್ಬೋದು. ಇಲ್ಲಿ ಸೆಟ್ ಆಸ್ ಪಬ್ಲಿಕ್ ಅಂತ ಒಂದು ಆಪ್ಷನ್ ಇರುತ್ತೆ ಲೆಫ್ಟ್ ಸೈಡ್ನಲ್ಲಿ. ರೈಟ್ ಸೈಡ್ ಡಿಲೀಟ್ ಇರುತ್ತೆ, ಲೆಫ್ಟ್ ಸೈಡ್ ಸೆಟ್ ಆಸ್ ಪ್ರೈವೇಟ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾವ ಫೋಲ್ಡರ್ ಕಾಣಿಸ್ಬೇಕು ಈ ಪಿಕ್ಚರ್ ಅಂತ ಕೇಳುತ್ತೆ. ನೀವು ಆ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಸಕ್ಸಸ್ಫುಲಿ ಸೆಟ್ ಆಸ್ ಪಬ್ಲಿಕ್ ಅಂತ ನಿಮ್ಗೆ ಏನಾಗುತ್ತೆ ಅಂದರೆ ಪಾಪಪ್ ಬರುತ್ತೆ. ಇನ್ನು ನೆಕ್ಸ್ಟು ಬ್ಯಾಕಿಗೆ ಬನ್ನಿ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ರೂ ಐಡ್ ಮಾಡ್ಕೊಬೋದು. ಗ್ಯಾಲರಿನ ಓಪನ್ ಮಾಡಿದ್ರಿ ಅಂತ ಅಂದರೆ ಆ ಒಂದು ಫೋಟೋ ನೀವು ಯಾವ ಫೋಲ್ಡರ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಫೋಲ್ಡರ್ ಶೋ ಆಗುತ್ತೆ. ನಾನು ಕ್ಯಾಮ್ರಾದಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಸೊ ಕ್ಯಾಮ್ರಾದಲ್ಲಿ ಇರುತ್ತೆ. ಇಲ್ಲಿ ನೀವು ಗ್ಯಾಲರಿ ಓಪನ್ ಮಾಡಿದಾಗ ಆಲ್ಬಮ್ ಅಂತ ಒಂದು ಆಪ್ಷನ್ ಇರುತ್ತೆ, ಆಲ್ಬಮ್ ಆರ್ ಫೋಟೋ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ, ಸೆಟ್ಟಿಂಗ್ಸ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಜಸ್ಟ್ ಆಲ್ಬಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಇಲ್ಲೇ ನಿಮಗೆ ಶೋ ಆಗುತ್ತೆ. ನನಗೆ ಫೇಸ್ ಲಾಕ್ ಇರೋದ್ರಿಂದ ಫೇಸ್ ನೋಡಿದ ತಕ್ಷಣ ಅದೇನಾಗಿದೆ ಅಂದರೆ ಲಾಕ್ ಓಪನ್ ಆಗಿದೆ. ಓಕೆನಾ, ಸೊ ನಿಮ್ಗೆ ಏನಿರುತ್ತೆ ಅಂದರೆ ಫೇಸ್ ಲಾಕ್ ಇತ್ತು ಅಂದರೆ ಫೇಸ್ ಲಾಕ್ ಓಪನ್ ಆಗುತ್ತೆ, ಅಥವಾ ಫಿಂಗರ್ ಪ್ರಿಂಟ್ ಇತ್ತು ಅಂದರೆ ಫಿಂಗರ್ ಪ್ರಿಂಟ್ನ ಕೊಡ್ಬೋದು. ನಾನು ಮತ್ತೆ ಬ್ಯಾಕಿಗೆ ಬಂದಿದ್ದೀನಿ, ಆಲ್ಬಮ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವು ಸೆಟ್ ಮಾಡಬೇಕಾದಾಗಲೂ ಕೂಡ ಇಲ್ಲೇ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಇವಾಗ ನಾನು ಇಲ್ಲಿ ಫಿಂಗರ್ ಪ್ರಿಂಟ್ನ ಕೊಡ್ತಿದ್ದೀನಿ. ಫಿಂಗರ್ ಪ್ರಿಂಟ್ ಕೊಟ್ಟಿದ ತಕ್ಷಣ ಓಪನ್ ಆಗಿದೆ. ಬೇರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಂದರೆ ಇಲ್ಲ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ಈ ಒಂದು ಪ್ರೈವೇಟಲ್ಲಿರುವಂಥ ಫೋಟೋಸ್ಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ನೀವೆಲ್ಲಾದರೂ ನೋಡ್ಕೊಬೋದು, ಅಥವಾ ಸೆಟ್ಟಿಂಗ್ಸ್ಗಾದ್ರೂ ಹೋಗಿ ನೋಡ್ಕೊಬೋದು. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಫೋಟೋಸ್ಗಳನ್ನ ಪ್ರೈವೇಟ್ಗೆ ಹಾಕ್ಬೋದು, ಪ್ರೈವೇಟ್ಗೆ ಆಗಿರುವಂಥ ಫೋಟೋಸ್ಗಳನ್ನ ನೀವು ನೋಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.